ಬೇಡ, ಬಿಟ್ಬಿಡು, ಬೇಡ. ಬೇಡ ಬೇಡ. ಬೇಡ ಬೇಡ, ಬಿಟ್ಬಿಡು, ಬೇಡ. ಯಾರೋ ನೀನು, ನನ್ನಿಂದ ಯಾಕೆ ಬಿದ್ದಿದ್ಯಾ? ಏನೋ ಬೇಕು ನಿಂಗೆ? ನೀನು ಬೇಕು, ನಿನ್ನ ಪ್ರಾಣ ಬೇಕು, ನನ್ನ ಕೈಯಲ್ಲಿ ನಿನ್ನ ಸಾಯಿಸ್ಬೇಕು. ಏನು, ನನ್ನ ಸಾಯಿಸ್ಬೇಕಾ? ಅಷ್ಟು ದೊಡ್ಡ ತಪ್ಪು ನಾನೇನು ಮಾಡಿದೆ? ಫಸ್ಟ್ ಆಫ್ ಆಲ್ ಯಾರು ನೀನು? ನನ್ನ ಯಾಕೆ ಸಾಯಿಸ್ಬೇಕು ಅಂದ್ಕೊಂಡಿದ್ಯಾ? ನಿನ್ನ ಯಾಕೆ ಸಾಯಿಸ್ತಿದ್ದೀನಿ ಅಂತ ತಿಳಿಸ್ದೆ ಸಾಯಿಸ್ಬಿಟ್ರೆ ನನಗೂ ಮಜಾ ಬರಲ್ಲ. ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ನೀನು ನನ್ನ ಯಾಕೆ ಸಾಯಿಸ್ಬೇಕು ಅಂದ್ಕೊಂಡಿದ್ಯಾ ಅಂತ. ಹೇಳ್ತೀನಿ, ನಾನು ಯಾರಂತನೂ ಹೇಳ್ತೀನಿ, ನಿನ್ನ ಯಾಕೆ ಸಾಯಿಸ್ಬೇಕಂತನೂ ಹೇಳ್ತೀನಿ. ಅದಕ್ಕೂ ಮುಂಚೆ ದುಡ್ಡೆಲ್ಲಿ? ಮಗ, ಯಾವಾಗ ಬಂದೆ? ಫೋನೇ ಮಾಡಲಿಲ್ಲ. ಹೋಗ್ಲಿ ಬಿಡು, ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕಂತ ಕೇಳು. ಮಗ ಮಗ ಏನಾಯ್ತು? ಏನಿಲ್ಲ ರಾಜ್. ಏನಿಲ್ವಾ? ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ? ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿಲ್ವಾ ಏನೋ ಆಗಿದೆ ಅಂತ? ಏನ್ರಪ್ಪ ಫುಲ್ ಡೀಪ್ ಡಿಸ್ಕಷನಲ್ಲಿದ್ದೀರಾ? ನನಗೂ ಸ್ವಲ್ಪ ಹೇಳಿ. ಏನಿಲ್ಲ ಮಗ, ಅಣ್ಣ ಫುಲ್ ಬೇಜಾರಲ್ಲಿದ್ದಾನೆ, ಏನಂತ ಕೇಳ್ತಿದ್ದೆ, ಅಷ್ಟರಲ್ಲಿ ನೀನು ಬಂದೆ. ರಾಘವ್ ರಾಘವ್ ಎಲ್ಲೋ ದುಡ್ಡು? ಎಷ್ಟು ದಿನ ಅಂತ ತಪ್ಪಿಸ್ಕೊಂತಿರ್ತೀಯಾ? ಹಾಂ ಅಣ್ಣ, ಕೊಟ್ಬಿಡ್ತೀನಿ ಅಣ್ಣ, ಸ್ವಲ್ಪ ಟೈಮ್ ಕೊಡಿ, ಕೊಟ್ಬಿಡ್ತೀನಿ. ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ, ಕೊಟ್ಬಿಡ್ತೀನಿ ಅಣ್ಣ. ಇನ್ನೆಷ್ಟು ಟೈಮ್ ಬೇಕೋ ನಿಂಗೆ? ಅದೆಲ್ಲ ನನಗೆ ಗೊತ್ತಿಲ್ಲ, ನೀನೇನಾದರೂ ಮಾಡ್ಕೊ. ಇವತ್ತು ಸಂಜೆ ಒಳಗಡೆ ನನ್ನ ದುಡ್ಡು ನನ್ನ ಕೈಗೆ ಬಂದು ಸೇರ್ಬೇಕಷ್ಟೆ. ಇಲ್ಲ ಅಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಶಂಕರಣ್ಣ ಹತ್ರ ದುಡ್ಡು ಯಾಕೋ ತಗೊಂಡೆ? ನಿನಗೆ ಲೈಫಲ್ಲಿ ಅಷ್ಟೊಂದು ಕಷ್ಟ ಏನು ಬಂತು? ಇದೆಲ್ಲ ಮುಂಚೆ ನನಗೇ ಕೇಳಿಲ್ಲ. ನಾನು ಯಾರ ಹತ್ರನೂ ದುಡ್ಡು ತಗೊಂಡಿಲ್ಲ. ಏನೋ ತಗೊಂಡಿಲ್ವಾ? ತಗೊಂಡಿಲ್ಲ ಅಂದರೆ ಶಂಕರಣ್ಣ ನಿನ್ಗೆ ಯಾಕೋ ವಾರ್ನಿಂಗ್ ಕೊಡ್ತಾರೆ? ಬೆಟ್ಟಿಂಗಲ್ಲಿ ಸೋತೆ. ಬೆಟ್ಟಿಂಗಾ? ದುಡ್ಡಾ? ಏನು ದುಡ್ಡು? ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆಯಾ? ನಾನು ಯಾವ ದುಡ್ಡಿನ ಬಗ್ಗೆ ಮಾತಾಡ್ತಿದ್ದೀನಂತ ನಿನಗೂ ಚೆನ್ನಾಗಿ ಗೊತ್ತು. ನಿಜವಾಗ್ಲೂ ನೀನೇನು ದುಡ್ಡಿನ ಬಗ್ಗೆ ಮಾತಾಡ್ತಾ ಇದೆಯಾ ನಂಗೆ ಅರ್ಥನೇ ಆಗ್ತಿಲ್ಲ. ಇವಾಗ ಅರ್ಥ ಆಗುತ್ತೆ. ಬೆಟ್ಟಿಂಗ್ ಆಡಿ ಇವಾಗ ಯಾರನ್ನ ಉದ್ಧಾರ ಮಾಡ್ಬೇಕಂತಿದ್ಯೋ? ಲೈಫಲ್ಲೆಲ್ಲ ಚೆನ್ನಾಗೇ ಹೋಗ್ತಿದೆ ತಾನೆ? ಇಲ್ಲ, ಏನು ಚೆನ್ನಾಗಿಲ್ಲ. ರಾ ನಾನು ಚೆನ್ನಾಗಿಲ್ಲ. ನನಗಿಷ್ಟ ಬಂದಿರೋ ಥರ ನನ್ನ ಲೈಫ್ ನಾನು ಲೀಡ್ ಮಾಡೋಕ್ಕಾಗ್ತಿಲ್ಲ. ಮಗ, ಏನೋ ಮಾತಾಡ್ತಾ ಇದೆಯಾ? ಇಲ್ಲ, ಚೆನ್ನಾಗಿಲ್ಲ. ಏನೋ ಚೆನ್ನಾಗಿಲ್ಲ?
ಲೈಫಲ್ಲೆಲ್ಲ ನಮ್ಗೆ ಇಷ್ಟ ಬಂದಂಗೆ ಮಾಡ್ತಿದ್ದೀವಿ ತಾನೇ. ಅದೇ ಅದೇ ಇಷ್ಟ ಆಗ್ತಿಲ್ಲ ನನಗೆ. ನಾನೇನೇ ಮಾಡ್ಬೇಕಂತಂದ್ರೂ ನಿಮ್ಗೆ ಹೇಳಿಬಿಟ್ಟೆ ಮಾಡಬೇಕು. ಅದೇ ಇಷ್ಟ ಆಗ್ತಿಲ್ಲ ನನಗೆ. ಮಗ ಏನೋ ಎಲ್ಲ ಹೊಸ್ದಾಗಿ ಮಾತಾಡ್ತಾ ಇದೀಯಾ? ಹೌದು, ಇನ್ಮೇಲೆ ಎಲ್ಲ ಹೊಸದಾಗೇ ಇರಬೇಕು. ಅಂದರೆ ಅಂದರೆ ನನ್ನ ಲೈಫ್ ನಂದು, ನಿಮ್ಮ ಲೈಫ್ ನಿಮ್ಮದು. ಏಯ್, ಕೋಪದಲ್ಲಿ ಏನೇನೋ ಮಾತಾಡಬೇಡ. ನಾನು ಕೋಪದಲ್ಲಿ ಏನೂ ಮಾತಾಡ್ತಿಲ್ಲ. ಎಲ್ಲ ಕರೆಕ್ಟಾಗಿ ಯೋಚನೆ ಮಾಡಿನೇ ಮಾತಾಡ್ತಿದ್ದೀನಿ. ನನ್ನ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡ್ಕೊತೀನಿ. ಅದು ಹೆಂಗೆ ಸಾಲ್ವ್ ಮಾಡ್ಕೋಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ಮಗ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಅಷ್ಟು ದೊಡ್ಡ ಡಿಸಿಷನ್ ತೊಗೊತಿದ್ಯಾ? ಬಾ ಕೂತ್ಕೊಂಡು ಮಾತಾಡೋಣ. ಬಿಡು ರಾಜ್. ಬಿಡೋ, ಅವ್ನು ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ. ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ತಿದ್ದಾನೆ. ದಯವಿಟ್ಟು ನೀವು ಇಲ್ಲಿಂದ ಹೊರಡಿ. ಇನ್ನೂ ಸ್ವಲ್ಪ ಹೊತ್ತು ನನ್ನ ಕಣ್ಮುಂದೆ ಇದ್ದರೆ ಏನು ಮಾಡ್ತೀನಂತ ನನಗೆ ಗೊತ್ತಿಲ್ಲ. ಏನೋ ಮಾಡ್ತೀಯಾ? ಬಾ ಮಾಡು. ಏಯ್ ಬಿಡೋ, ಅವನ ಮುಖ ನೋಡಿದ್ರೆ ಗೊತ್ತಾಗ್ತಿಲ್ವಾ ನಾವು ಇನ್ಮೇಲೆ ಅವನಿಗೆ ಬೇಕಾಗಿಲ್ಲ ಅಂತ? ಬಾ ಹೋಗೋಣ. ಅಣ್ಣ, ಯಾಕೆ ಅವ್ನ ಅಷ್ಟು ಈಸಿಯಾಗಿ ಬಿಟ್ಬಿಟ್ಟಿದ್ದೀರಾ? ಇಷ್ಟು ದಿನ ಕೊಡದೇ ಇರೋ ದುಡ್ಡು ಸಂಜೆ ಒಳಗಡೆ ಹೆಂಗೆ ಕೊಡ್ತಾನೆ? ಕೊಡ್ತಾನೆ, ಕೊಡಬೇಕು. ಅವನೇನು ತಪ್ಪು ಮಾಡ್ತೀರಾ ನೀನು ನೋಡ್ಕೊ. ವಾಟ್? ಇಲ್ಲ, ಅವ್ನು ಹಂಗೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸರಿ, ಲೊಕೇಶನ್ ಕಳಿಸು, ನಾನು ಅಲ್ಲಿಗೆ ಬರ್ತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀನೇನಾದರೂ ಮಾಡ್ಕೊ. ಇವತ್ತು ಸಂಜೆ ಒಳಗಡೆ ನನ್ನ ದುಡ್ಡು ನನ್ನ ಕೈಗೆ ಬಂದು ಸೇರ್ಬೇಕಷ್ಟೆ. ಇಲ್ಲ ಅಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅರ್ಥ ಆಯ್ತಾ?
ಹಲೋ. ನೀನು ಕಳಿಸಿರೋ ಲೊಕೇಶನ್ಗೆ ಬಂದಿದ್ದೀನಿ. ಎಲ್ಲಿದ್ಯಾ? ಬಂದೆ. ಆಯಿತು. ನನಗೋಸ್ಕರ ವೆಯ್ಟ್ ಮಾಡ್ತಿದ್ಯಾ? ಯಾರ ನೀನು? ನನ್ನ ಯಾಕೆ ಇಲ್ಲಿ ಕರೆದೆ? ನಿನ್ನ ಹೊಡೆದಕ್ಕೆ. ಏನು? ನನ್ನ ಹೊಡೆದಾಕಕ್ಕ? ಹಾಂ, ರಘು ನೀನಾ? ನೀನ್ಯಾಕೆ ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಏನೋ ನಡೀತಾ ಇದೆ ಇಲ್ಲಿ. ನಾನು ಹೇಳ್ತೀನಿ. ಶಂಕರಣ್ಣ, ನನ್ನನ್ನು ನೋಡಿನೇ ನೀವು ಇಷ್ಟೊಂದು ಶಾಕ್ ಆದರೆ ಇನ್ನೊಬ್ಬನ ನೋಡಿ ಇನ್ನೇನಾಗ್ತಿರೋ ನೀವು? ರಾಘವ್, ಹಲೋ ಅಣ್ಣ, ನಿಮ್ಮ ದುಡ್ಡು ನಿಮ್ಮ ಸಂಜೆ ಅಷ್ಟರಲ್ಲಿ ಕೊಡ್ತೀನಿ ಅಂತ ಹೇಳಿದೆ ತಾನೆ? ಯಾಕೆ ಇಷ್ಟು ಸಲ ಕಾಲ್ ಮಾಡ್ತೀರಾ? ನಾನು ನಿಂಗೆ ದುಡ್ಗೋಸ್ಕರ ಫೋನ್ ಮಾಡಿಲ್ಲ. ನಾನು ಹೇಳೋದು ನೀನು ಕೇಳಿಸ್ಕೊಂಡಿಲ್ಲ ಅಂದರೆ ನೀನು ಹಿಂದೆ ನಡೀತಾ ಇರೋ ಮೋಸ ಎಲ್ಲ ನಿಂಗೆ ಗೊತ್ತಾಗಲ್ಲ. ಏನು ಮೋಸನಾ? ನನ್ನ ಯಾರು ಮೋಸ ಮಾಡಬೇಕು? ಹೇಳ್ತೀನಿ, ಅದು ಹೇಳ್ತೀನಿ. ನಿನ್ನಿಂದ ದುಡ್ಡು ಯಾರು ಕಳ್ತನ ಮಾಡಿರೋದಂತನೂ ಹೇಳ್ತೀನಿ. ಇದು ನಿಮ್ಗೆ ಹೆಂಗೆ ಗೊತ್ತು? ನನ್ನ ಹತ್ರದಿಂದ ನೀವೇ ಕಳ್ತನ ಮಾಡಿಸಿದ್ದು? ಲೋ ಅಮಾಯಕ, ನಿನ್ನಿಂದ ನಾನು ಕಳ್ತನ ಮಾಡಿಸಿದ್ರೆ ನಾನು ಯಾಕೋ ನಿಂಗೆ ಫೋನ್ ಮಾಡ್ತೀನಿ? ನಿನ್ನಿಂದ ಕಳ್ತನ ಮಾಡಿಸಿದ್ದು ನಿನ್ನ ಫ್ರೆಂಡ್ ರಾಜ್. ನೀವೇ ಹೇಳೋದು ನಾನಕ್ಕೆ ನಂಬಬೇಕು? ಯಾಕಂದರೆ ಈ ಕಳ್ತನಕ್ಕೆ ಪ್ಲ್ಯಾನ್ ಕೊಟ್ಟಿರೋದೇ ನಿನ್ನ ಫ್ರೆಂಡ್ ರಾಜ್ ಅಲ್ವಾ? ರಾಘವ್, ತಿರ್ಗಾ ಯಾಕೆ ಬಂದೆ? ಕೋಪ ಮಾಡ್ಕೋಬೇಡ. ನಾನು ನಿಂಗೆ ಹೆಲ್ಪ್ ಮಾಡೋಣ ಅಂತಲೇ ಬಂದೆ. ನನಗೆ ಯಾವ ಹೆಲ್ಪು ಬೇಡ, ಹೊಡೆ ಇಲ್ಲಿಂದ. ಯೋಚನೆ ಮಾಡು. ಸಂಜೆ ಒಳಗಡೆ ಶಂಕರಣ್ಣಂಗೆ ದುಡ್ಡು ಕೊಡಬೇಕು. ಇಲ್ಲಾಂದರೆ ನಿಂಗೂ ಗೊತ್ತು ಏನಾಗುತ್ತೆ ಅಂತ. ಇದಕ್ಕೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಹೇಳಬೇಕೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ. ಹಲೋ. ನಮ್ಮ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋ ಟೈಮ್ ಬಂತು, ಬೇಗ ಬಾ. ಸರಿ ಆಯಿತು, ಬಂದೆ. ಹಲೋ, ನಮ್ಮ ಸ್ಪಾಟಿಗೆ ಬಂದ್ಬಿಡ್ರಿ.
ಇವಾಗಾದರೂ ನಂಬ್ತೀಯಾ? ಈಗಲೂ ನಿಂಗೆ ನಂಬಿಕೆ ಬಂದಿಲ್ಲ ಅಂದರೆ ನಾನು ಹೇಳೋ ಪ್ಲೇಸಿಗೆ ಬಾ, ನಾನೇ ನಿಂಗೆ ಡೈರೆಕ್ಟಾಗಿ ತೋರಿಸ್ತೀನಿ. ರಾಘವನ್ ನೋಡಿ ರಾಜ್ ಶಾಕ್ ಆಗೋದ್ರಲ್ಲಿ ಒಂದು ಅರ್ಥ ಇದೆ, ಆದರೆ ನೀನು ಯಾಕೆ ಶಾಕ್ ಆಗ್ತಿದ್ಯಾ? ಯಾಕಂತ ನಾನು ಹೇಳ, ಈ ಪ್ಲ್ಯಾನಿಗೆಲ್ಲ ಕರ್ತ ಕರ್ಮ ಕ್ರಿಯೆ ನೀನೇ. ಏನಣ್ಣ ಹೇಳ್ತಿದ್ದೀರಾ? ಇದೆಲ್ಲ ಮಾಡಿದ್ದು ರಾಜ್ ಅಲ್ವಾ? ರಘುನಾ? ಎಸ್, ಇದೆಲ್ಲ ಮಾಡಿದ್ದು ನಿನ್ನ ಬೆಸ್ಟ್ ಫ್ರೆಂಡ್ ರಘು. ನಾನು ನಿನ್ನ ಹತ್ರ ದುಡ್ಡು ಕೇಳಕ್ಕೆ ಬಂದಾಗ ಇಲ್ಲ ಅಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ಅರ್ಥ ಆಯ್ತಾ ಅಂತ ಹೇಳಿ ನಮ್ಮ ಹುಡುಗನ್ನ ನಿನ್ನ ಫಾಲೋ ಮಾಡೋಕ್ಕೆ ಹೇಳಿದೆ. ನೀನೊಂದು ಕೆಲಸ ಮಾಡು, ಇವತ್ತು ಅವ್ರನ್ನ ಫಾಲೋ ಮಾಡು. ಏನೋ ಮಾಡ್ತೀಯಾ? ಬಾ ಮಾಡು. ಹೇಯ್ ಬಿಡೋ, ಅವನ ಮುಖ ನೋಡಿದ್ರೆ ಗೊತ್ತಾಗ್ತಿಲ್ವಾ ನಾವು ಇನ್ಮೇಲೆ ಅವನಿಗೆ ಬೇಕಾಗಿಲ್ಲ ಅಂತ. ಬಾ ಹೋಗೋಣ. ಹಲೋ, ನಮ್ಮ ಸ್ಪಾಟಿಗೆ ಬಂದ್ಬಿಡ್ರಿ. ನಾನು ಯಾರಂತ ಕೇಳಿದೆ, ನಾನು ಹೇಳೋದು ಕೇಳಿಸ್ಕೊ. ನಿನ್ನ ಫ್ರೆಂಡ್ ರಾಜ್ ರಾಘವಿಂದ ದುಡ್ಡು ಕಳ್ತನ ಮಾಡಿಸಿದ್ದಾನೆ. ವಾಟ್? ಇಲ್ಲ, ಅವ್ನು ಹಂಗೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ನಾನು ಹೇಳೋದು ನೀನು ನಂಬಲ್ಲ, ಬಟ್ ನಾನು ಹೇಳೋ ಥರ ನೀನು ಮಾಡಿದ್ರೆ ನಿನ್ನ ಫ್ರೆಂಡೇ ನಿಜ ಹೇಳ್ತಾನೆ. ನಾನು ಕಳಿಸೋ ಲೊಕೇಶನ್ಗೆ ಬಾ, ನಾನು ಅವನ್ನ ಅಲ್ಲಿಗೆ ಕರ್ಕೊಂಬರ್ತೀನಿ. ಸರಿ, ಲೊಕೇಶನ್ ಕಳಿಸು, ನಾನು ಅಲ್ಲಿಗೆ ಬರ್ತೀನಿ. ಹಲೋ, ದುಡ್ಡು ಸಿಕ್ಕಿದೆ ಅಂತ ತುಂಬ ಖುಷಿ ಪಡಬೇಡ. ಯಾರೋ ನೀನು? ನಾನು ಯಾರಾದರೆ ನಿನಗೇನು? ನೀನು ಏನೇನು ಮಾಡಿದೆ ಅಂತ ನನಗೆಲ್ಲ ಗೊತ್ತು. ಬಾಯಿ ಮುಚ್ಕೊಂಡು ಏನು ಮಾತಾಡಿದೆ, ನಾನು ಹೇಳೋ ಲೊಕೇಶನ್ಗೆ ಬಾ. ನೀನು ಕಳಿಸಿರೋ ಲೊಕೇಶನ್ಗೆ ಬಂದಿದ್ದೀನಿ. ನಾನು ಹೇಳ್ದಂಗೆ ಮಾಡು. ಅಲ್ಲಿ ಬಟ್ಟೆ ಇದೆ, ಹೋಗಿ ಚೇಂಜ್ ಮಾಡ್ಕೊ. ಯಾಕೆ? ನಿನ್ನ ಫ್ರೆಂಡ್ ರಾಜ್ ಅಲ್ಲಿಗೆ ಬರ್ತಾನೆ, ಅವನ್ನ ಸಾಯಿಸ್ತೀನಿ ಅಂತ ಹೆದರ್ಸು. ಎಲ್ಲ ನಿಜ ನಿನಗೆ ಗೊತ್ತಾಗುತ್ತೆ. ಸರಿ ಆಯಿತು. ಆವಾಗಲೇ ಗೊತ್ತಾಗಿದ್ದು ನಿನ್ನಿಂದ ನಡೀತಾ ಇರೋ ಈ ಪ್ಲ್ಯಾನ್ ಬಗ್ಗೆ. ರಘು ನಿನ್ನ ಯಾವುದಾದ್ರೂ ರಾಬ್ರಿ ಕೇಸಲ್ಲಿ ಸಿಕ್ಕಾಕ್ಸಿ ಅವರಿಂದ ನಿನ್ನ ದೂರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾನೆ. ನೀವು ಹೇಳೋದು ನಾನು ನಂಬಕ್ಕೆ ಆಗ್ತಿಲ್ಲ ಅಣ್ಣ. ರಘು ಯಾಕೆ ನನ್ನ ದೂರ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾನೆ? ನೀನು ನಂಬಲ್ಲ ಕಣೋ, ಯಾಕಂದರೆ ನೀನು ಅವ್ರ ಮೇಲೆ ಇಟ್ಟಿರೋದು ಪ್ರೀತಿ ಪ್ರೇಮ. ಬಟ್ ಆದರೆ ಅವ್ರು ನಿನ್ನ ಮೇಲೆ ಇಟ್ಟಿರೋದು ನೋಡು, ನಿನ್ನ ಕಣ್ಣಾರೆ ನೀನೇ ನೋಡು. ರಾಜ್, ಇದೇ ಒಳ್ಳೆ ಟೈಮ್. ಹೆಂಗೋ ಅವನ್ನ ನಮ್ಮ ಲೈಫಿಂದ ತೊಲಗಿಸ್ಕೋಬೇಕು ಅಂದ್ಕೊಂಡಿದ್ವಿ, ಅವನೇ ನಮ್ಗೆ ಒಳ್ಳೆ ಚಾನ್ಸ್ ಕೊಟ್ಟ. ಇದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಪ್ಲ್ಯಾನ್ ಇದೆ. ನೀನು ಹೋಗಿ ಅವನಿಗೆ ನಾನು ಹೇಳ್ದಂಗೆ ಹೇಳು. ಹೆಂಗೋ ಶಂಕರಣ್ಣ ಅವನ ಸಂಜೆ ಒಳಗಡೆ ದುಡ್ಡು ಅಡ್ಜಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ನೀನು ಹೆಂಗಾದರೂ ಮಾಡಿ ಅವನ್ನ ಕಳ್ತನ ಮಾಡೋಕೆ ಒಪ್ಸು. ಅವನ್ನ ಈ ಕೇಸಲ್ಲಿ ಸಿಕ್ಕಾಕ್ಸ್ಬಿಡೋಣ. ಅವನೇನು ತಪ್ಪು ಮಾಡ್ತೀರಾ ನೀನು ನೋಡ್ಕೊ. ಸರಿ. ನಿನ್ನ ಕೈಯಲ್ಲೇ ಕಳ್ತನ ಮಾಡಿಸಿ ನಿನ್ನ ಆ ಕೇಸಲ್ಲಿ ಸಿಕ್ಕಾಕ್ಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ರಘು. ಆದರೆ ಟ್ವಿಸ್ಟ್ ಏನು ಗೊತ್ತಾ? ನಮ್ಮ ರಾಜ್
ಈ ದುಡ್ಡೆಲ್ಲ ಕಳ್ತನ ಮಾಡಿಸಿ